जातु दुःखं घननीयं न जातु दुःखं घननीयं. ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ಕೂಡ ಸಹಕರಿಸಬೇಕು. जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡೆ जय हे रस ರುಚಿಗಳ ಬೀಡೆ ಭೂದೇವಿಯ ಮುಕುಟದ ನವಮಣಿಯೇ ಗಂಧದ ಚಂದದ ಬಣ್ಣಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ भूमिपति जन्ना कुमार व्यासर मंगल धाम कवि कोगिलಗಳ पुण्याराम नानक रामानंद कबीरर भारत जननिय तनुजाते वैलिक वैसर राಣಿದ ನಾಡಿ ಕಂಕಣ ಜಕಣರ ನೆಚ್ಚಿನ ಬೀಡಿ ಕೃಷ್ಣ ಶರಾವತಿ ತುಂಗಾ परमहंस विवेकर भारत जननीय तनुजाते सर्वजनांगद शांतिय तोಟ रसिकर कंगल कರೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜನರೋದ್ಧಾರ ಜನ ಜನ ಗೋಳುವ ದೊರೆಗಳ ಧಾಮ ಕಾಯಕ ವೈರಿಕರ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ನೇಗಿಲ ಹಿಡಿದ ಭರದಳು ಹಾಡುತ್ತ ಮುಳುವ ಯೋಗಿಯ ನೋಡಲ್ಲಿ ಭಗವನು ವಯಸ್ಸದ ಸೇವೆಯ ಪೂಜೆಯು ಕರ್ಮವಿಯ ಪರಸಾಧನವು ಕಷ್ಟದೊಳನ್ನವ ತುಳುವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳುಳಿಸಲಿ ರಾಜ್ಯಗಳಾಗಲಿ ಆರಲಿ ಕತ್ತುಗೆ ಮುಗುಳುಗಳು ಬುದ್ಧಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಪಿತ್ತುಳತನವ ಬಿಡುವುದೇ ಇಲ್ಲ ಪಿತ್ತುಳತನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ
ಮೂಲ ಅನ್ನುವುದನ್ನು ಪ್ರತಿಪಾದಿಸುತ್ತಾ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು 14ನೇ ಸಮ್ಮೇಳನ. ಮೊದಲನೇ ಸಮ್ಮೇಳನ ನಾವು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠದಲ್ಲಿ ಮಾಡಿದ್ವಿ. ಅಥಣೀಶ ಅಂಕಿತ ನಾಮದ ಮೊಟಗಿ ಮಠದ ಪ್ರಭುಶಾಂತ ಸ್ವಾಮಿಗಳು ಅಧ್ಯಕ್ಷರಾಗಿದ್ದರು. ತದನಂತರ ಹೀಗೆ ನಿರಂತರವಾಗಿ ಕರ್ನಾಟಕದ ಅರ್ಧ ಒಂದು ಪ್ರದಕ್ಷಿಣೆಯನ್ನು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಮಾಡಿದೆ. ಇನ್ನೊಂದು ವಿಶೇಷ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿಂದು ಏನಂದ್ರೆ, ಇದುವರೆಗೂ ಕೂಡ ಸಾಹಿತ್ಯ ಪರಿಷತ್ತಾಗಿ ಯಾವುದೇ ಪರಿಷತ್ತಾಗಿ ಗುರುತಿಸದಂತಹ ಸಾಹಿತಿ ಸ್ವಾಮಿಗಳನ್ನು ಗುರುತಿಸಿ ಗೌರವಿಸುವ ಒಂದು ವಿನೂತನ ಪರಂಪರೆಯನ್ನು ನಮ್ಮ ಪರಿಷತ್ ಮಾಡ್ಕೊಂಡು ಬಂತು. ಈಗ ಅದರಿಂದ ಕರ್ನಾಟಕಕ್ಕೆ ಸ್ವಾಮಿಗಳು ಎಷ್ಟು ಸಾಹಿತ್ಯದ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದು ಕೂಡ ಅದು ಅದ್ಭುತ. ಈಗ ಮುಂಡರ್ಗೆ ಮಠದ ಶ್ರೀಗಳು 90 ವರ್ಷದ ಪ್ರಾಯದವರು, ಅವರು ಚುಟುಕುಗಳನ್ನು ಸಾಕಷ್ಟು ಚುಟುಕುಗಳನ್ನ ಬರೆದಿದ್ದಾರೆ. ಚುಟುಕುತ್ರಯ ಹೀಗೆ ಅವರು ಸಾಕಷ್ಟು ಪುಸ್ತಕಗಳು ಬಂದಿವೆ. ಅಂಥವರನ್ನು ಕೂಡ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿತ್ತು. ಅದೇ ರೀತಿ ನಾಲ್ವಾರದ ಸ್ವಾಮೀಜಿಯವರು, ಚಂದ್ರಶೇಖರ ಸ್ವಾಮೀಜಿಯವರು, ಹೀಗೆ ಒಬ್ಬರು ಇಬ್ಬರು ಎಂದರೆ 14 ಜನ ಸ್ವಾಮಿಗಳನ್ನು ನಾವು ಮುಟ್ಟಿದ್ದೇವೆ. ಇವತ್ತಿಗೂ ಎಲ್ಲ ಸ್ವಾಮಿಗಳು 15 ವರ್ಷಗಳಲ್ಲಿ 14 ಸ್ವಾಮಿಗಳು ಸರ್ವಾಧ್ಯಕ್ಷರಾಗಿದ್ದು, ಇವತ್ತು ಕೂಡ ಅವರ ಶ್ರೀರಕ್ಷೆ ಆಶೀರ್ವಾದ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಇದೆ ಅನ್ನೋದು ಅಷ್ಟೇ ಒಂದು ಹೆಮ್ಮೆಯ ವಿಚಾರ. ಚುಟುಕು ಸಾಹಿತ್ಯ ಪರಿಷತ್ತು ಕೇಂದ್ರ ಸಮಿತಿ ಹುಬ್ಬಳ್ಳಿ ಇವರ ಆಶ್ರಯದಲ್ಲಿ ಶ್ರೀನಿವಾಸ ಹರಡಗಿ ಕಲಬುರಗಿ, ಶ್ರೀ ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠ ಇವರ ಕೃಪೆ ದಿವ್ಯ ಆಶೀರ್ವಾದದ ಆಶ್ರಯ, ಹಾಗೆ ಶ್ರೀಮಠದ ವೇದಿಕೆ, ಇದರ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೆಲ್ಲ ಆಶೀರ್ವಾದ ಮಾಡಲು ಆಶೀನರಾಗಿರುವ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ಶ್ರೀ ರೇವಣಸಿದ್ಧ ಶಿವಾಚಾರ್ಯರ ಪೂಜ್ಯ ಪಾದಂಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಅಬ್ಜಲ್ಪುರ ಅವರ ದಿವ್ಯ ಸನ್ನಿಧಿಗೆ ನಮೋ ಭಾವದಿಂದ ವಂದಿಸಿ, ಹಾಗೆ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಗವಿಮಠ ಬಸವ ಕಲ್ಯಾಣ ಅವರ ಪಾದಗಳಿಗೆ ವಂದಿಸಿ, ಈಗಾಗಲೇ ಚರಂತಿ ಶ್ರೀಗಳು ದಯಮಾಡಿಸಿದರು, ಅವರಿಗೂ ಶರಣೆಂದು ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಹಾಗೆಯೇ ಇಡೀ ಈ ಕಾರ್ಯಕ್ರಮದ ಸಾರಥಿ ಗೆಳೆಯರಾದ ನಿರ್ಗುಡಿಯವರೇ, ಎಲ್ಲ ಸಾಹಿತಿಗಳೇ, ತಮಗೆಲ್ಲ ಶರಣಾರ್ಥಿಗಳು. ಇದು ಚುಟುಕು ಸಾಹಿತ್ಯ ಸಮ್ಮೇಳನ. ಚುಟುಕನ್ನು ಕುರಿತು ಒಬ್ಬ ಪಾಶ್ಚಾತ್ಯ ವಿಮರ್ಶಕ ಚುಟುಕು ಬುದ್ಧಿ ತರ್ಕದ ಯೋಜನೆಯ ಹೊರತು ಭಾವಲಹರಿಯ ಸಂಯೋಜನೆಯಲ್ಲ. ಲೇಖಕನಿಗೆ ಬೃಹತ್ ಆದವನ್ನು ಬರೆಯಲು ಸಾಧ್ಯವಾಗದೇ ಹೋದಾಗ ಓದುಗನಿಗೆ ಬೃಹತ್ ಆದವನ್ನು ಓದಿ ಅರಗಿಸಿಕೊಳ್ಳಲು ಸಮಯ
ಸಾಮರ್ಥ್ಯಗಳು ಎರಡೂ ಇಲ್ಲವಾದಾಗ ಸಾಹಿತ್ಯಿಕ ಅಭಿವ್ಯಕ್ತಿಯಾಗಿ ಚುಟುಕುಗೊಳ್ಳುತ್ತದೆ. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ಯಾರು ಇಲ್ಲ ಅಯ್ಯ, ನೀನಲ್ಲದೆ ಮತ್ಯಾರು ಇಲ್ಲ ಅಯ್ಯ, ಕೂಡಲ ಸಂಗಮ ದೇವ ದೇವ ಹಾಲಲದು ನೀರಲದು, ದೈವಿಲ್ಲದ ಧರ್ಮ ಯಾವುದಯ್ಯ, ದೈವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದೈವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ಸಲನೆಯ. ಧರ್ಮವೆಂಬುದು ಮಾನವ ಜೀವನ ಸಾರ್ಥಕತೆ ಹಾಗೂ ಮಹೋನ್ನತಿಯ ಸನ್ಮಾರ್ಗದ ದಿವ್ಯ ಜ್ಯೋತಿ, ಮನಸ್ಸನ್ನು ಗಾಢವಾಗಿ ಆವರಿಸಿರುವ ತಮಂದವನ್ನು ಈ ಸಮಯದೊಳಗೆ ಮನಸ್ಸು ಕರೆದಂತೆ ಧನ್ಯವಾದಗಳು. ಶರಣ ಬಂಧುಗಳಿರ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಕರ್ತಾರ ಕೂಡಲ ಸಂಗಮ ದೇವನ ಇಂಥ ಅಗಾಧವಾದ ಸುಂದರ ಸೃಷ್ಟಿಯಲ್ಲಿ ಶ್ರೇಷ್ಠ ಎನ್ನುವ ಮಾನವ ಕುಲದಲ್ಲಿ ಹುಟ್ಟಿರುವುದೇ ಒಂದು ಸೌಭಾಗ್ಯ. ಆದರೆ ಶ್ರೇಷ್ಠತೆ ಎಂಬುದು ಈ ಜನ್ಮಕ್ಕಲ್ಲ, ಮಾನವೀಯತೆಯ ಜೀವನ ಕ್ರಮವಿಧಾನಕ್ಕೆ. ಮಾನವತೆ ಇಲ್ಲದೆ ಬದುಕಿನ ಮೌಲ್ಯ ಬರೀ ಶೂನ್ಯ ಶೂನ್ಯ ಶೂನ್ಯ. ಜಾತಿ, ಕುಲ, ಗೋತ್ರ, ಧರ್ಮ, ಮೇಲು ಕೀಳೆಂಬ ಅಸ್ತ್ರಗಳನ್ನು ಮಾಡಿಕೊಂಡು ಪರಸ್ಪರ ಹೊಡೆದಾಡಿಕೊಂಡು ಜೀವನ ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ಅರ್ಥಪೂರ್ಣವಾಗಿ ಬಾಳಿ ಬದುಕಿರಯ್ಯ. ಅಂಗಗುಣವು ಹೋಗಿ ಲಿಂಗಗುಣವು ಬರಲು ಗುರುವೇ ನೀನು ಕಾರಣನಯ್ಯ. ಅಂಗಗುಣವು ಹೋಗಿ ಲಿಂಗಗುಣವು ಬರಲು ಗುರುವೇ ನೀನು ಕಾರಣನಯ್ಯ. ಗುರುವೇ ನೀನು ಕಾರಣನಯ್ಯ. ಈ ಸಮಯದೊಳಗೆನ್ನ ಮನಸ್ಸು ಕರೆದಂತೆ ಪದಗಳನ್ನೇ ಪೋಣಿಸಿರಾಗ ಕವಿತೆ ಬರೆದಂತೆ. ಈ ಸಮಯದೊಳಗೆನ್ನ ಮನಸ್ಸು ಕರೆದಂತೆ ಹರಿವ ನದಿ ನೀರ ಅಂದದಲ್ಲಿ ಭಾವ ಸೆಳೆದಂತೆ ಮುದದಿನ ಸುನಗೆಯ ತುಟಿಯ ಅಂಚು ತೆರೆದಂತೆ. ಅದರ ಮೂಲಕ ಇವತ್ತಿನ ಕಾರ್ಯಕ್ರಮದ ಸರ್ವಾಧ್ಯಕ್ಷರಿಗೆ ಈ ಧ್ವಜ ಹಸ್ತಾಂತರ ಶಿವಾಚಾರ್ಯರು ಗೌರ್ಮೆಂಟ್ ಬಸವ ಕಲ್ಯಾಣ ಪರಮಪೂಜ್ಯರಿಗೆ ಕೊಡುವಂಥ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಬಹಳ ಸುಂದರವಾಗಿ ಮಾತನಾಡಿ ನಿರ್ಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಭಾಗದ ಶಾಸಕರ ಧರ್ಮಪತ್ನಿಯಾಗಿರುವಂತಹ ಶ್ರೀಮತಿ ಜಯಶ್ರೀ ಬಸವರಾಜ ಮುಕ್ತಿಮನವರ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ನುಡಿಯನ್ನು ನುಡಿದಿರುವಂಥ ಖ್ಯಾತ ಲೇಖಕರು ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ SM ಹಿರೇಮಠ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂಥ
ಸನ್ಮಾನ ಶ್ರೀ ರಾಜ್ಯಾಧ್ಯಕ್ಷರು ನವ ಕರ್ನಾಟಕ ರೈತ ಸಂಘದ ಶ್ರೀ ಸನ್ಮಾನ ಶ್ರೀ ದಯಾನಂದ ಪಾಟೀಲ್ ಅವರೇ, ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಈ ಊರಿನ ಸುಪುತ್ರರಾಗಿರುವಂಥ ಮಾಜಿ ಅಧ್ಯಕ್ಷರು ಡಿಸಿಸಿ ಬ್ಯಾಂಕಿನ ಸನ್ಮಾನ ಶ್ರೀ ಸೋಮಶೇಖರ್ ಗೋನಾಯಕ್ ಅವರೇ, ಸನ್ಮಾನ ಶ್ರೀ ಮತ್ತು ಜೆಡಿಎಸ್ ಮುಖಂಡರಾಗಿರುವಂಥ ಆಳಂದ ತಾಲೂಕಿನ ಅಕ್ಕವರಾಗಿರುವಂಥ ಸನ್ಮಾನ ಶ್ರೀಮತಿ ಮಹೇಶ್ವರಿ ಮಾಲಿ ಅವರೇ, ಸನ್ಮಾನ್ಯ ಅಮೀನ್ ಮುಖ್ತಾರ್ ಅವರೇ, ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ಆಗಿರುವಂಥ ನಮ್ಮವರಾಗಿರುವಂಥ ಸಂಚಾಲಕರು ಈ ಕರ್ನಾಟಕ ಚಟು ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾಗಿರುವಂಥ ಕೃಷ್ಣಮೂರ್ತಿ ಕುಲಕರ್ಣಿ ಅವರೇ, ಸಿದ್ದಕುಮಾರ್ ಘಂಟಿ ಅವರೇ, ಶ್ರೀಕಾಂತ್ ಕೆವಿ ಅವರೇ, ಡಾಕ್ಟರ್ ವಂದನಾ ರಮೇಶ್ ಅವರೇ, ಸಾಹಿತ್ಯಗಾರರೇ, ಮಹಾಜನರೇ, ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಈ ನಮ್ಮ ಅಪ್ಪವರು ಕಾರ್ಯಕ್ರಮ ಮಾಡಿದಕ್ಕೆ ನಮಗಷ್ಟೇ ಖುಷಿಯಾಗಿಲ್ಲ, ಮಳೆನಾಯನರು ಕೂಡ ಮೇಘರಾಜನಿಗೆ ಖುಷಿಯಾಗಿ ಮೇಘರಾಜ ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮೆಲ್ಲ ಮಠಗಳ ಪರಂಪರೆ ಹಂಗೆ ಇದಾವೆ. ಮಳೇಂದ್ರ ಶಿವಾಚಾರ್ಯ ಅಂತಂದ್ರೆ ಅವ್ರ ಆಗಿನ ಕಾಲದೊಳಗ ಕಂಬಳಿ ಬೀಸಿ ಮಳೆ ತರ್ತಿರತ್ತ, ಅದಕ್ಕ ಮಳೇಂದ್ರ ಶಿವಾಚಾರ್ಯ ಮಳೇಂದ್ರ ಮಠ ಅಂತ ಬಂದಾವ. ಇವತ್ತಿನ ದಿವಸ ಈ ಶ್ರೀನಿವಾಸ ಸರಡಿಗೆಯ ನಮ್ಮ ಚಿಕ್ಕ ವೀರೇಶ್ವರ ಮಠದ ಸಂಸ್ಥಾನ ಮಠ ಕೂಡ ಬಹಳ ಪ್ರಭಾವಿ ಮಠ. ಈ ಭಾಗದೊಳಗ ಅನೇಕ ಅಸಂಖ್ಯಾತ ಭಕ್ತರ ಒಂದು ಗುರುಗಳಾಗಿ ಬಹಳ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಸಮ್ಮೇಳನ ಕನ್ನಡ ನಾಡಿನ ಭವ್ಯ ಸಂಸ್ಕೃತಿಯನ್ನು, ನಾಡಿನ ನುಡಿ, ನಾಡಿನ ಭಾಷೆ, ನಾಡಿನ ಭವ್ಯ ಪರಂಪರೆಯನ್ನು ಹಾಗೂ ಕರ್ನಾಟಕ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಹಾಗೂ ಅದಕ್ಕೊಂದು ಜೀವಕಳೆಯನ್ನು ನೀಡುವ ಮಹತ್ ಕಾರ್ಯವಾಗಿದೆ. ಇದು ಶ್ಲಾಘನೀಯ. ಕಲಬುರಗಿ ನಾಡು ಶರಣರ ಸಂತರ ವಚನಕಾರರ ನೆಲೆಬೀಡಾಗಿದೆ. ರಾಷ್ಟ್ರಕೂಟರು ಆಳಿದ ಪುಣ್ಯ ಭೂಮಿ ಇದು. ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಹೆಸರಾಗಿ ಜನಮನದಲ್ಲಿ ಅಚ್ಚೊತ್ತಿದೆ. ಇಂಥ ನಾಡಿನಲ್ಲಿ ಸಾಹಿತ್ಯ, ಅದರಲ್ಲೂ ಚುಟುಕು ಸಾಹಿತ್ಯ ಸಮ್ಮೇಳನ ಬಿಂಬಿತವಾದದ್ದು ಹರ್ಷ ತಂದಿದೆ. ಭಾರತ ಜನನೀಯ ತನುಜಾತೆ ಎನಿಸಿಕೊಂಡಿರುವ ಕನ್ನಡ ಭಾಷೆಗೆ ಸುದೀರ್ಘವಾದ ಇತಿಹಾಸ ಇದೆ ಎನ್ನುವ ಮೂಲಕ ಕನ್ನಡ ಭಾಷೆಯ, ಕನ್ನಡ ನಾಡಿನ ವೈಶಾಲ್ಯತೆ ತಿಳಿಯಬಹುದು. ಇಂತಹ ಕನ್ನಡ ನಾಡಿನಲ್ಲಿ ಸಾಹಿತ್ಯ, ಸಾಹಿತಿಗಳು ಮತ್ತು ಲೇಖಕರಿಗೆ ಏನೂ ಕೊರತೆ ಇಲ್ಲ. ಕನ್ನಡ ಸಾಹಿತ್ಯವನ್ನು ಪೂರ್ವದ ಹಳಗನ್ನಡ, ನಡುಗನ್ನಡ, ಹೊಸ ಕನ್ನಡ ಎಂದು ಅಧ್ಯಯನ ಮಾಡಲಾಗುತ್ತದೆ. ಈ ಹೊಸ ಕನ್ನಡ ಸಾಹಿತ್ಯವು ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳ ಸಾಹಿತ್ಯ ಜ್ಞಾನವನ್ನು ಕೂಡ ಪಡೆದುಕೊಂಡಿದೆ. ಅದರಲ್ಲಿ ಚುಟುಕು ಸಾಹಿತ್ಯ ಕೂಡ ಪಾಶ್ಚಿಮಾತ್ಯ ದೇಶಗಳಿಂದ ಪಡೆದುಕೊಂಡ ಸಾಹಿತ್ಯ ಪ್ರಕಾರವಾಗಿದೆ ಎಂದು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಇಂದು ಕನ್ನಡ ಸಾಹಿತ್ಯದ ಮುಖ್ಯ ಪ್ರಕಾರಗಳಲ್ಲಿ ಚುಟುಕು ಸಾಹಿತ್ಯ ಬಹಳ ಜನಪ್ರಿಯ ಮತ್ತು ಹೃದಯ ಸ್ಪರ್ಶಿಯಾಗಿದೆ. ಮಹತ್ವದ ವಿಚಾರಗಳನ್ನು ಅತಿ ಕಡಿಮೆ ಸಾಲುಗಳಲ್ಲಿ ಹೇಳುವುದು ಚುಟುಕು ಸಾಹಿತ್ಯ ಕಾಲದ ಮಿತಿಯೊಳಗೆ ಸಂಕ್ಷಿಪ್ತವಾಗಿ ಮತ್ತು ಅರ್ಥಗರ್ಭಿತವಾಗಿ ವಿಷಯವನ್ನು ಅಡಕಗೊಳಿಸಿ ಹೇಳುವ ಕಾವ್ಯ ಪ್ರಕಾರ ಎಂದು ವ್ಯಾಖ್ಯಾನ ಮಾಡಲಾಗುತ್ತಿದೆ. ಕನ್ನಡದ ಮುಖ್ಯ ಕವಿಗಳು ಸಮಾಜಕ್ಕೆ ನೀತಿ, ತತ್ವ, ವಿಡಂಬನೆಗಳ ಮೂಲಕ ಹೊಸದಾದ ಸಂದೇಶವನ್ನು ಈ ಚುಟುಕು ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ. 3-4 ಸಾಲುಗಳಲ್ಲಿಯೇ ಅತ್ಯಂತ ದೊಡ್ಡದಾದ ಸಂದೇಶ ಕೊಡುವ ಸಾಹಿತ್ಯವೇ ಚುಟುಕು ಸಾಹಿತ್ಯ. ಈ ಕಡೆ ನೋಡ್ತಾರೆ, ನೋಡಿದ ಮೇಲೆ ಏನು ಕೂಡ ಹೊಳಿಲೇ ಇಲ್ಲ. ತಕ್ಷಣವೇ ಕರೆಂಟ್ ಹೋಗಿದ ಮೇಲೆ ಗಾಳಿ ಬಿಟ್ಟಿತ್ತು, ಅವಾಗ ಕರೆಂಟ್ ಹೋಯ್ತು. ಕರೆಂಟ್ ಹೋಗಿದ ಮೇಲೆ ಅವಾಗ KS ನರಸಿಂಹಸ್ವಾಮಿ ಅವರು ಬಹಳ ಸುಂದರವಾಗಿರೋ ದೀಪ ಗಾಳಿಗೆ ಆರು ಹೋಯ್ತು. ಹೋಗಿದ ಮೇಲೆ ಬರೀತಾರೆ, ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು, ಹಡಗು ನಿನ್ನದೇ, ಗಡಲು ನಿನ್ನದೇ, ಮುಳುಗದಿರಲಿ ಬದುಕು, ಮುಳುಗದಿರಲಿ ಬದುಕು ಅಂತಕ್ಕಂಥ ಮಾತನ್ನ KS ನರಸಿಂಹಸ್ವಾಮಿ ಅವರು ಬರೀತಾರೆ. ಅಂದ್ರೆ ಗಮನ ಸುಮ್ಮನೆ ಹುಟ್ಟಂಗಿಲ್ಲ. ಇವತ್ತು ಚುಟುಕು ಸಾಹಿತ್ಯಗಳನ್ನು ನೀವು ಚುಟುಕಾಗಿ ಹೇಳ್ತೀರಿ. ಬಹುಶಃ ನಾನು ಹೇಳಿರುವಂತದ್ದು ಒಂದು ಮಾತು ಏನಂದ್ರೆ, ಅಮ್ಮ ಮಾಡಿದ್ದು ಉಪ್ಪಿಟ್ಟು ಅಂದ್ರೆ ಚುಟುಕಾಗಿರ್ಬೇಕಲ್ಲ. ಇಲ್ಲಿ ಯಾರೋ ಹೇಳಿದ್ರು ನೋಡಿ, ಟೆಸ್ಟ್ ಮ್ಯಾಚ್ ಹೋಯ್ತು, ಏನ್ರಿ 1 ಡೇ ಹೋಯ್ತು, ಈಗ 2020 ಬಂದಾವ. ಈಗ 2020 ಮ್ಯಾಚ್ ಇದ್ದಂಗಿದೆ ಚುಟುಕು ಅಂದ್ರೆ.
ಆ ಕವಿ ನಾನು ಬರೆದಿರುವಂತದ್ದು ಏನಂದ್ರೆ ಅಮ್ಮ ಮಾಡಿದ್ದು ಉಪ್ಪಿಟ್ಟು ನನಗೆ ಕೊಡ್ತಾರೆ ಇಟ್ಟಿಟ್ಟು. ಅಮ್ಮ ಮಾಡಿದ್ದು ಉಪ್ಪಿಟ್ಟು ನನಗೆ ಕೊಡ್ತಾರೆ ಇಟ್ಟಿಟ್ಟು, ಮಾಸ್ತರ್ ತಿಂತಾರೆ ಇಟ್ಟಿಟ್ಟು ಅಂತ ಒಂದು ಚುಟುಕು. ಅಂದ್ರೆ ಚುಟುಕು ಹೆಂಗಿರ್ತದಂದ್ರೆ ಎಲ್ಲರಿಗೂ ಕೂಡ ಬೇಕಾಗಿರುವಂತದ್ದು. ಏನ್ರಿ ಒಂದೆರಡು ಮಾತನ್ನ ಹೇಳ್ರಪ್ಪ ಏನೋ ಹೇಳ್ತೀರಿ ಅಂತ ಅಂತೀವಲ್ಲ, ಹಾಗೆ ಚುಟುಕಾಗಿ ಹೇಳಿರುವಂತ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನವನ್ನ ನಮ್ಮ ಭಾಗದಲ್ಲಿ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಕರ್ನಾಟಕದ ತುದಿಯಿಂದ ಪ್ರಾರಂಭ ಆಗಿ ಬಹುಶಃ ಬಾಲ್ಕಿ ಮುಗಿದ ಮೇಲೆ ಬಸವ ಕಲ್ಯಾಣ ಬಂತು, ಬಸವ ಕಲ್ಯಾಣ ಮುಗಿದ ಮೇಲೆ ಕಲಬುರಗಿ ಕಲಿವೆ. ಮುಂದಿನ ವರ್ಷ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ನಮ್ಮವರೇ ಆತ್ಮೀಯ ಪರಮ ಪೂಜ್ಯರಾಗಿರುವಂತಹ ಷಟಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಜೋರಾಗಿ ಚಪ್ಪಾಳೆಯ ಮೂಲಕವಾಗಿ ನಾನು ಸರ್ವಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಅವರು ಮಾಡಿರುವಂತಹ ಕಾರ್ಯನೂ ಕೂಡ ಬಹಳ ದೊಡ್ಡ. ಅವರು ಮಾಡುವಂತಹ ಕಾರ್ಯದಲ್ಲಿ ಯಾವತ್ತೂ ಕೂಡ ಹಮ್ಮು ಬಿಮ್ಮು ಅಂತಕ್ಕಂಥದ್ದಿಲ್ಲ, ಎಲ್ಲರನ್ನ ಅಪ್ಪಿಕೊಳ್ಳುವಂತ ಒಂದು ಭಾವ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರಾಗಿದೆ. ಅಂತಹ ಪರಮ ಪೂಜ್ಯರು ಇವತ್ತಿನ ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರ ಭಾಷಣವನ್ನು ಬಹಳ ಅರ್ಥಪೂರ್ವಕವಾಗಿ ನಿಮಗೆಲ್ಲರೂ ಕೂಡ ಉಳಿಸಿದ್ದಾರೆ. ಬಹುಶಃ ಅಂತಹ ಪರಮ ಪೂಜ್ಯರಿಗೆ 2027ನೇ ಸಾಲಿನ ಕರ್ನಾಟಕ ಚುಟುಕು ಸಾಹಿತ್ಯ ಸಮ್ಮೇಳನ, ನಮ್ಮ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದೊಳಗೆ ಬಹಳ ಅರ್ಥಪೂರ್ವಕವಾಗಿ ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದ್ಭುತವಾಗಿತ್ತು ಅಧ್ಯಕ್ಷರ ಭಾಷಣ. ಯಾಕಂದ್ರೆ ಅಪ್ಪಗಳು ಹೆಂಗಿತ್ತಂದ್ರ ನಮ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಭಾಷಣ ಹೆಂಗಿತ್ತಂದ್ರೆ ಅದ್ಭುತವಾಗಿತ್ತು ಅಧ್ಯಕ್ಷರ ಭಾಷಣ. ವಿಷಯ, ಶೈಲಿ, ಭಾಷಣ ಎಲ್ಲವೂ ಚೆನ್ನ, ವಿಷಯ ಭಾಷಣ ಎಲ್ಲವೂ ಚೆನ್ನ. ಆದರೂ ನೋಡಬೇಕಾಗಿತ್ತು ಒಮ್ಮೆ ಆದರೂ ತಮ್ಮ ವಾಚನ. ಚುಟುಕು ಸಾಹಿತ್ಯ ಸಮ್ಮೇಳನ ನಿಮ್ಮ ಮಕ್ಕಳಿಗೆ ದಾರಿ ದೀಪ ಆಗ್ಬೇಕಾಗಿತ್ತು ಅಂದ್ರೆ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಕೇವಲ ನಾವು ಹಿರಿಯ ಸಾಹಿತ್ಯಗಳನ್ನ ಕೂಡಿಸಿ ನೋಡಿ 300ಕ್ಕಿಂತ ಅಧಿಕ ಪುಸ್ತಕಗಳನ್ನ ಬರೆದಿರುವಂತಹ ಕೀರ್ತಿ ನಮ್ಮ ಎಸ್.ಎಂ. ಹಿರೇಮಠ ಸರ್ ಅವರಿಗೆ ಸಲ್ತಾ ಅಂದ್ರೆ ಅಂಥವ್ರಿಗೆ ಈ ಕಾರ್ಯಕ್ರಮದ ಆಶಯ ನುಡಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದು ಸಣ್ಣ ಕಾರ್ಯಕ್ರಮ ಇಲ್ಲ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮನೇ. ಇದು ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾನು ಅಪ್ಪಗಳಿಗೆ ಅಂದೆ, ಬುದ್ಧಿ ವೇದಿಕೆ ಮಾಡ್ರಿ ಸಾಕು ಅಂದಾಗ ಇಲ್ರಿ ಅಪ್ಪಗಳ ಮೆರವಣಿಗೆ ಆಗ್ಲೇಬೇಕು ನೋಡ್ರಿ. ಅವ್ರ ಏನ್ರಿ ಸರ್ವಾಧ್ಯಕ್ಷರ ಭಾಷಣ ಆಯ್ತಲ್ಲ, ಆದ್ರೆ ಪರಮ ಪೂಜ್ಯರು ರೇವಣಸಿದ್ಧ ಶಿವಾಚಾರ್ಯರು ಮೆರವಣಿಗೆ ಆಗಲೇಬೇಕು ಅಪ್ಪಗಳ. ಯಾಕ್ರಿ ಬುದ್ಧಿ ಅಂತ ನಾವು ಅಂದ್ವಿ. ಚುಟುಕು ಸಾಹಿತ್ಯ ಸಮ್ಮೇಳನದಲ್ಲಿ ಮೆರವಣಿಗೆನೇ ಬಹಳ ವಿಶೇಷ. ತಂಡಗಳು ಪ್ರತಿಯೊಂದು ಎಲ್ಲ ವಾದ್ಯ ವೈಭವಗಳೊಂದಿಗೆ ಸುಂದರವಾಗಿರುವಂತಹ ಬೀದಿ ಒಳಗ ಮೆರವಣಿಗೆಯನ್ನು ಸಾಗಿ ಶ್ರೀಮಠಕ್ಕೆ ಆಗಮಿಸಿತ್ತು. ಆದ್ರೆ ಅವರಲ್ಲಿ ಇರುವಂತ ಒಂದು ಪ್ರೀತಿ ಅಂತದ್ದು ಅಂದ್ರೆ ನಮ್ಮ ಯುವ ಸ್ವಾಮಿಗಳು ಅಂಥವ್ರಿಗೆ ಕೂಡಿಸಿ ಒಬ್ಬ ಹಿರಿಯ ಸಂತ ಇಲ್ಲಿ ಬಂದು ಕಾಲ್ನಡಿಗೆ ಮುಖಾಂತರ ಚಾಲನೆ ಕೊಟ್ಟು ಮಠಕ್ಕೆ ಬಂದು ವೇದಿಕೆಗೆ ಹಾಜರಾಗ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಮತ್ತೊಂದಿಲ್ಲ ಅಂತಕ್ಕಂಥ ಮಾತನ್ನು ತಿಳಿಸ್ಬೇಕಾಗ್ತದೆ. ಆ ವ್ಯಕ್ತಿತ್ವ ಇರುವಂತಹ ಪರಮ ಪೂಜ್ಯರು ಯಾರಂದ್ರೆ ರೇವಣಸಿದ್ಧ ಶಿವಾಚಾರ್ಯ. ಹೀಗಾಗಿ ಬಹುಶಃ ಇದು ಹೆಂಗಂದ್ರೆ ರಥ ತರ್ತೀರೇನ್ರಿಪ್ಪ ಅಂತ ನಾ ಅಂದೆ. ಇಲ್ರಿ ಅದು ಚುಟುಕು ಸಾಹಿತ್ಯ ಸಮ್ಮೇಳನ ಅಂದಾಗ ಎತ್ತಿನ ಮಂಡೆಗೆ ಮಾಡ್ಬೇಕಂತ. ಬಹುಶಃ ನಮ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಎತ್ತಿನ ಮಂಡ್ಯಾಗ ಅವರು ನಾವು ಕೂತಾಗ ಎಲ್ಲಿ ಎತ್ತು ಓಡ್ ಹೋಗ್ತೇವೇನೋ ಅಂತ ಅನ್ಕೊಂಡಿದ್ದೇವೆ ನಾವು. ಏನ್ರಿ ಅಪ್ಪಗಳು ಅಂದ್ರು ಏನ್ ಎತ್ತು ಓಡೋದಂಗಿಲ್ರಿ, ಎಲ್ಲ ಸದ್ಗುರಿನ ಆಶೀರ್ವಾದ ಅಂತ ಬಹಳ ಸುಂದರವಾಗಿ ಈ ಒಂದು ಮೆರವಣಿಗೆ, ಅದ್ರ ಜೊತೆಗೇನೆ ಇದು ಇನ್ನೂ ಉದ್ಘಾಟನಾ ಸಮಾರಂಭ, ಇನ್ನು ಇದು ಆಗಿದ್ಮೇಲೆ ವಿಚಾರಗೋಷ್ಠಿ, ಚುಟುಕು ಗೋಷ್ಠಿ, ಅದರ ಜೊತೆಗೇನೆ ನಿರ್ಣಯ ಮಂಡನೆ, ಹೀಗೆ ಹಲವಾರು ಕಾರ್ಯಕ್ರಮ ಇದಾವೆ. ತಾವೆಲ್ಲರೂ ಕೂಡ ಇದು ಉಪಹಾರದ ಒಂದು ಸಮಯ. ಈ ಉಪಹಾರವನ್ನು ಮುಗಿಸ್ಕೊಂಡು ಮತ್ತೆ ಇದೇ ವೇದಿಕೆ ಮೇಲೆ ವಿಚಾರಗೋಷ್ಠಿ ಇರ್ತದೆ, ಚುಟುಕು ಗೋಷ್ಠಿ ಇರ್ತದೆ. ಇವೆಲ್ಲಕ್ಕೂ ಕೂಡ ತಾವು ಹಾಜರಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ, ಬಹುಶಃ ಬಸವಣ್ಣವ್ರು ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರೆ. ಅವೆಲ್ಲ ಹೇಳ್ಬೇಕಂದಿದ್ದೆ, ಎಲ್ಲರೂ ಹೇಳಿದ್ದಾರೆ. ಬಹುಶಃ ಇದೆಲ್ಲ ಜನಪದ ವಚನ ಸಾಹಿತ್ಯ ಇದಕ್ಕೆ ಮೂಲ ಬೇರು ಹೌದಲ್ರಿ. ಚುಟುಕು ಸಾಹಿತ್ಯ ಸಮಕ್ಕ ಇದೇ ಬೇರು, ತಾಯಿ ಬೇರು ಇದ್ದಂಗ. ಚುಟುಕು ಬ್ರಹ್ಮ ಅಂದ್ರೆ ದಿನಕರ ದೇಸಾಯಿ ಅಂತ ನಾವು ಕರಿತೀವಿ. ಆ ಚುಟುಕು ಬ್ರಹ್ಮನ ಒಂದು ಸಾಂಕೇತದ ಮುಖಾಲಕವಾಗಿ ಎಲ್ಲ ಅನೇಕ ಸಾಹಿತ್ಯಗಳು ಬಂದಿದೆ. ಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ, ಲೇಸ್ ಎನಿಸಿಕೊಂಡು 5 ದಿನ ಬದುಕಿದಡೇನು, ಲೇಸ್ ಎನಿಸಿಕೊಂಡು 4 ದಿನ ಬದುಕಿದಡೇನು, ಲೇಸ್ ಎನಿಸಿಕೊಂಡು 3 ದಿನ ಬದುಕಿದಡೇನು, ಲೇಸ್ ಎನಿಸಿಕೊಂಡು 2 ದಿನ ಬದುಕಿದಡೇನು, ಲೇಸ್ ಎನಿಸಿಕೊಂಡು 1 ದಿನ ಬದುಕಿದಡೇನು, ಕೂಡಲ ಸಂಗಮ ದೇವ ಲೇಸ್ ಎನಿಸಿಕೊಂಡು 1 ದಿನ ಬದುಕಿದರೆ ಸಾಲದೇ ಅಂತಕ್ಕಂಥ ಮಾತನ್ನ ಬಸವಣ್ಣವ್ರು ಹೇಳ್ತಾರಂದ್ರೆ, ಬಹುಶಃ ನಾವು 1 ದಿನ ಆದ್ರೂ ಕೂಡ ಬದುಕೋಣ, 1 ಚುಟುಕಾದ್ರೂ ಕೂಡ ನಮ್ಮ ಮಕ್ಕಳಿಗೆ ತಿಳಿಸಿ ನಾವು ಆದರ್ಶ ಜೀವಿಗಳಾಗಿ ಬದುಕೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಇಂಥ ಚುಟುಕು ಸಾಹಿತ್ಯ ಸಮ್ಮೇಳನವನ್ನ ಬಹಳ ಅರ್ಥಪೂರ್ವಕವಾಗಿ ನಮ್ಮ ರೇವಣಸಿದ್ಧ ಶಿವಾಚಾರ್ಯ ಮಾಡಿದ್ದಾರೆ. ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಆಗಮಿಸಿದ್ದಾರೆ. ಅವ್ರಿಗೆ ಟೈಮ್ ಸಿಗದೆ ಬಹಳ ಅಪರೂಪ ಇಂಥ ಕಾರ್ಯಕ್ರಮಕ್ಕೆ ಬಂದು
ಇಲ್ರಿ ಮತ್ತೆ 2-3 ಕಾರ್ಯಕ್ರಮ ಅಂದ್ರೆ ಇಲ್ರಿ ಅಪ್ಪಗಳ ಬೆಳಗಿನಿಂದ ಸಾಯಂಕಾಲವರೆಗೂ ನೀವು ಇರಬೇಕು, ಸಮಾರೋಪ ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗ್ಬೇಕು ಅಂದಾಗ ಹೌದ್ರಿ ಅಪ್ಪಗಳ ಅಂತಂದ್ರು. ಆದ್ರೆ ಅವ್ರು ಮಾಡಿರುವಂತ ಸಾಧನೆ ಬಹಳ ದೊಡ್ಡದು. ಅಂತಹ ಪರಮ ಪೂಜ್ಯರನ್ನ ಈ ವೇದಿಕೆ ಮೂಲಕವಾಗಿ ತಮ್ಮೆಲ್ಲರ ಮೂಲಕವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ಕನ್ನಡ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಕಾವೇರಿಯ ಪುಣ್ಯ ಸ್ನಾನದ ಭಕ್ತಿ ಭಾವ ಕನ್ನಂಬಾಡಿ ತಡೆದಿಟ್ಟ ನೀರಾವರಿ ಮೈ ತುಂಬಿದೆ ಹಸಿರು ಪೈರಿನ